ನಾವು ಹೋದ್ರೆ ಎಲ್ಲಿಗೆ ಹೋಗ್ಬೇಕು? ಹೆಂಡತಿ ಮಕ್ಕಳನ್ನೆಲ್ಲ ಏನು ಬೀದಿ ಪಾಲ್ ಮಾಡ್ಬೇಕಾ? ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವಂತೂ ಜಮೀನು ಬಿಡಲ್ಲ. ರಾಜಧಾನಿ ಕೇಳಿದ್ರೆ ಅದು ನಮಗೇನು ಗೊತ್ತಿಲ್ಲ ಅಂತ, ಯಾರೇ ಕೇಳಿದ್ರೆ ಇಲ್ಲ ಇದೇನು ಇಲ್ಲವೇ ಇಲ್ಲ, ರೈತ ಜಮೀನು ನಾವು ಮಾತಾಡೇ ಇಲ್ಲ ಅಂತ. ಟೋಟಲ್ ಆಗಿ ಇವರೆಲ್ಲ ಸಂಚು ಮಾಡಿಕೊಂಡು ಮಾಡ್ತಾವೆ. HAL ಬಳಿ ಇರುವ ರೈತ ಕುಟುಂಬಗಳಲ್ಲಿ ಶುರುವಾಯಿತು ಡವಡವ. ರೈತರ ಕೃಷಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಹೆಜ್ಜೆ ಇಟ್ಟ KIADB. ಪ್ರಾಣ ಬಿಟ್ಟೇವು, ಭೂಮಿ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದ ಬಡ ರೈತ ಕುಟುಂಬಗಳು. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ಅಂದ್ರೆ ನಮ್ಮ ಕಣ್ಮುಂದೆ ಬರೋದು ಮುಗಿಲೆತ್ತರಕ್ಕೆ ಚಾಚಿ ನಿಂತಿರುವ ತೆಂಗಿನ ಮರಗಳು, ಗೊನೆ ತುಂಬಿ ಬಾಗಿರುವ ಅಡಿಕೆ ಮರಗಳು. ಒಂದಿಷ್ಟು ನೀರಾವರಿ ಪ್ರದೇಶ ಇಲ್ಲಿನ ರೈತರ ಜೀವಾಳವಾಗಿದ್ದು, ಕೃಷಿ ಮತ್ತು ತೋಟಗಾರಿಕೆ ಇವರ ಬದುಕಾಗಿದೆ. ಕಳೆದ 10 ವರ್ಷಗಳ ಹಿಂದೆ ಗುಬ್ಬಿ ತಾಲೂಕಿನ ಬಿದರೆಹಳ್ಳ ಕಾವಲಿಗೆ HAL ಕಾಲಿಟ್ಟಾಗ ಸುತ್ತಮುತ್ತಲಿನ ಜನಸಾಮಾನ್ಯರು ಸಂತಸ ಪಟ್ಟಿದ್ರು. ನಮ್ಮ ಊರು, ನಮ್ಮ ತಾಲೂಕು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತೆ, ಸ್ಥಳೀಯವಾಗಿರುವಂತಹ ನಿರುದ್ಯೋಗ ಯುವಕರಿಗೆ ಕೆಲಸ ಸಿಗುತ್ತೆ ಎಂಬ ಆಶಾಭಾವನೆಯಿಂದಲೇ ಇದ್ರು. ಆದರೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಷಯಗಳು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿ ಮಾಡಿವೆ. ಹೌದು, HAL ನಿರ್ಮಾಣವಾಗಿರುವ ಪ್ರದೇಶದಲ್ಲಿ ಈ ಹಿಂದೆ 10 ವರ್ಷಗಳಿಂದ ಸ್ಥಳೀಯ ರೈತರು ಕೃಷಿ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಯಾವುದೇ ದಾಖಲೆಗಳು ಇಲ್ಲದ ಕಾರಣ ಸರ್ಕಾರ ಇಲ್ಲಿ HAL ನಿರ್ಮಾಣ ಮಾಡಬೇಕು ಎಂದಾಗ ಉಳುಮೆ ಮಾಡ್ತಿದ್ದ ಜಮೀನನ್ನ ಬಿಟ್ಕೊಟ್ರು. ಸ್ಥಳೀಯರಿಗೆ ಉದ್ಯೋಗ ನೀಡುವ ಭರವಸೆಯನ್ನ ಕೂಡ ಆಗ ಅವರಿಗೆ ನೀಡಲಾಗಿತ್ತು. ಆದರೆ ಇದೀಗ ಸುಮಾರು 600ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ HAL ನಿರ್ಮಾಣ ಮಾಡಲಾಗಿದೆ. ಸುತ್ತಲೂ ಕಾಂಪೌಂಡ್ ಕೂಡ ನಿರ್ಮಿಸಲಾಗಿದೆ. ಸರ್, ನಾವು 4 ಜನ, ನಮ್ಮ 4 ಜನಕ್ಕೆ ಅರ್ಧ ಎಕರೆ ಬಂದೈತೆ. ನಾವು ಇದನ್ನು ಬಿಟ್ಟರೆ ಬೇರೆ ಕೇಡ ಫುಟ್ಪಾತು ನಾವು ಮಕ್ಳಿಗೆ ಏನು ಕೊಡೋದು? ಈಗ 4 ವರ್ಷ ಆಯ್ತು ಬೋರ್ ಕೊರೆಸಿ ಅಡಿಕೆ ಗಿಡ ಕಟ್ಟಿ, ಇನ್ನೇನು ಫಸಲಿ ಬರುತ್ತೆ. ದಿನ ಬೆಳಗ್ಗೆ ನಮಗೆ ನೆಮ್ಮದಿನೇ ಇಲ್ಲ. ನಾವು ಅದರಿಂದ ನಾವು ಜಮೀನು ಕೊಡೋಕ್ಕಾಗಲ್ಲ, ಅದು ಕೊಡೋಕ್ಕಾಗಲ್ಲ. ಇವಾಗ ಇದು ಮೊಬೈಲಲ್ಲೆಲ್ಲ ಬಂದೈತಲ್ಲ, ನಾವು ಜೀವನ ಮಾಡೋದು ಹೆಂಗೆ, ಯಾವ ಗಂಟೆಯಲ್ಲಿ ಬರ್ತಾರೋ ಯಾವ ಗಳಿಗೆಯಲ್ಲಿ ಬರ್ತಾರೋ ಅನ್ನೋ ಅಷ್ಟು ನಮ್ಗೆ ಆತಂಕ ಆಯ್ತೈತೆ. ಉಂಡು ನೀರು ಕುಡಿದ ನೀರು ಅರಗ್ತಾ ಇಲ್ಲ. ಅದರಿಂದ ನಾವು ಏನು ಮಾಡಿರೂ ನಾವು ಈ ಜಮೀನು ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ನಾವು ಭಿಕ್ಷೆ ಬೇಡಬೇಕಾಗತ್ತೆ. ಈ ಭಿಕ್ಷೆ ಬೇಡೋರು ಇರ್ತಾರಲ್ಲ, ಹಳ್ಳಿ ಪಿಕಾರ್ ಅಂತ, ನಾವು ಒಂದೊಂದು ತಟ್ಟೆ ಕೊಟ್ಬಿಟ್ಟು ಇದು ಮಾಡಿದ್ವಿ. ನಮ್ಮನ್ನು ಬೇಕಾದರೆ ಜಮೀನು ಹತ್ರ ರೋಡಲ್ಲಿ ಮನಿಕೊಂಬಿಡ್ತೀವಿ, ಬುಲ್ಡೇಜರ್ ಹೊಡಿಸ್ಬಿಟ್ಟು ಅದ್ರ ಮೇಲೆ ಹೊಡ್ಕೊಂಡು ಹೋಗಲಿ, ತೊಂದರೆ ಇಲ್ಲ. ಅದನ್ನು ಬಿಟ್ಟರೆ ನಮ್ಗೆ ಇನ್ನೇನು ಗತಿನೇ ಇಲ್ಲ. ಅದರಿಂದ ಪರಿಹಾರ ಕೊಡ್ತೀನಿ ಅಂದರೆ ಬೇಡ, ಏನು ಬೇಡಿ, ಅದೇ ಇರೋದೇ ಸಾಕು. ನಾವು ಎಲ್ಲಿ ಈಗ ಈಗ ಇಷ್ಟು ಮಾಡೋದೇ ಇಷ್ಟು ವರ್ಷ ಆಯಿತು. ಮುಂದೆ ನಾವು ಎಲ್ಲೋಗಿ ಏನು ಮಾಡೋದು? ನಾವು ಭಿಕ್ಷೆ ಇದನ್ನು ಕೆರೆ ಪುಟ್ಪಾತಾಗನ ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ತಿಂದು ಏತ್ಬಿಡ್ತೀವಿ, ಎಂಡ ಕುಡಿದ್ಬಿಡ್ತೀವಿ. ನಾಳೆ ಬೆಳಿಗ್ಗೆ ಏನು ಮಾಡೋದು ಹೇಳಿ? ದೇವರನ್ನೇ ನಿಮ್ಮ ಪಾದ ಸಾಕ್ಷಿ, ನಾವು ಬಿಡೋಕ್ಕಾಗಲ್ಲ. ನಮ್ಮ ಹೇಳ್ಬೋದು. ನಾವು ಹೋದ್ರೆ ಎಲ್ಲಿಗೆ ಹೋಗ್ಬೇಕು? ಹೆಂಡತಿ ಮಕ್ಕಳನ್ನೆಲ್ಲ ಏನು ಬೀದಿ ಪಾಲ್ ಮಾಡ್ಬೇಕು? ಇದನ್ನು ಹೊರತುಪಡಿಸಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಕಾಯ್ದೆ 1966ರ ವಿಧಿ 3/1 ಮೇರೆಗೆ HAL ಅಕ್ಕಪಕ್ಕದ ಬೆಂಗಳೂರು ಹೊನ್ನಾವರ ರಸ್ತೆಗೆ ಹೊಂದಿಕೊಂಡಂತೆ ಸುಮಾರು 300 ಎಕರೆ ಪ್ರದೇಶವನ್ನ HAL ಹೆಸರಿನಲ್ಲಿ KIADB ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ. ಇದರಿಂದಾಗಿ ಸುತ್ತಮುತ್ತಲಿರುವಂತಹ ಕುಂದರನಹಳ್ಳಿ, ಸಾಗರನಹಳ್ಳಿ, ಸೋಪನಹಳ್ಳಿ, ಯಲ್ಲಾಪುರ ಸೇರಿದಂತೆ ಹಲವು ಗ್ರಾಮಗಳ ರೈತರು ಭೂಮಿಯನ್ನ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ನಾವಲ್ಲೇ 30 ವರ್ಷದಿಂದ ಇದ್ದೀವಿ. ನಾನು ಬಂದಿರೋದು 30 ವರ್ಷ. ನಮ್ಮ ತಾತ ಮುತ್ತಾತಿರಲ್ಲ ಭಾಳ ವರ್ಷ ನಮ್ಮ ಸ್ವಂತ ಜಮೀನು ಅದು. ನಮ್ಗೆ ಇದನ್ನು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ನಮ್ಗೆ 2 ಮಕ್ಕಳಿದ್ದಾವೆ. ನಾವು ಇದನ್ನು ಬಿಟ್ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ಇವರೇ ಮನೆ ಒಟ್ಟಿಗೆ ಏನು ತಿಂತಾರೆ ಈ ಸರ್ಕಾರದವರು? ನಮ್ಮನ್ನು ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಾವ್ರಿ? ಎಲ್ಲೂ ಜಮೀನಿಲ್ವೋ? ತಗೊಳ್ಳಿ ಬಿಡಿ. ನಮ್ಮನ್ನು ಇದನ್ನು ಬಿಟ್ಟರೆ ಎಲ್ಲೂ ಇಲ್ಲ. ನಮಗೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಜಮೀನು ಮಾತ್ರ ಬಿಡಲ್ಲ. ನಮ್ಮ ಮಕ್ಳಿಗೆ ಎಲ್ಲಿ ನಾವು ಬೀದಿ ಪಾಲು ಮಾಡಬೇಕಾಗತ್ತೆ? ಎಲ್ಲ ಮಕ್ಳಿಗೆ ಇಷ್ಟವಷ್ಟವ ದುಡ್ಡು ತೋರಿಸ್ಬಿಟ್ಟು, ಅವ್ರಿಗೆ ಆಸೆ ತೋರಿಸ್ಬಿಟ್ಟು ಅವರು ಹಾಳಾಗಿ ಹೋಗ್ತಾರೆ, ನಾವು ಹಾಳಾಗಿ ಹೋಗ್ತೀವಿ. ನಮ್ಮ ಇಡೀ ಕುಟುಂಬವೇ ನಾಶ ಮಾಡೋಕ್ಕೆ ಇವರು ಪ್ರಯತ್ನ ಪಡ್ತಾವ್ರಿ. ಅವಾಗೆಲ್ಲ HAL ಬಂದಾಗ ನಿಮ್ಮ ಮಕ್ಕಳಿಗೆಲ್ಲ ಕೆಲಸ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ನಿಮ್ಮನ್ನು ಅಟ್ಟು ಕತ್ತಿಸ್ತೀವಿ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡ್ಬಿಟ್ಟು ನಮ್ಮನ್ನು ಅಕ್ಕಪಕ್ಕದವರೆಲ್ಲ ನಮ್ಮನ್ನು ಜೀವಮಾನನೇ ಹಾಳು ಮಾಡೋಕ್ಕೆ ಮಾಡ್ಯವ್ರೆ. ನಮ್ಮ ಮಕ್ಕಳಿಗೋಸ್ಕರ ಆಗಲಿ ನಾವು ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವಂತೂ ಜಮೀನು ಬಿಡಲ್ಲ.
ನೂರಾರು ವರ್ಷಗಳಿಂದ ಇದೇ ಜಾಗದಲ್ಲಿ ಬದುಕನ್ನ ಕಟ್ಟಿಕೊಂಡಿರುವ ಹಲವು ಕುಟುಂಬಗಳು ಬೀದಿಗೆ ಬರುವ ಆತಂಕ ಎದುರಾಗಿದೆ. ಅಡಿಕೆ, ತೆಂಗು, ಬಾಳೆ ಸೇರಿದಂತೆ ಅನೇಕ ಬೆಳೆಗಳು ಈ ಫಲವತ್ತಾದ ಭೂಮಿಯಲ್ಲಿ ಬೆಳೆಯುತ್ತಿವೆ. ಅರ್ಧ ಎಕರೆ, 1 ಎಕರೆ ಸೇರಿದಂತೆ ಸಣ್ಣ ಭೂ ಹಿಡುವಳಿದಾರರೇ ಇಲ್ಲಿ ಹೆಚ್ಚಾಗಿದ್ದಾರೆ. ಹತ್ತಾರು ಕುಟುಂಬಗಳು ತಮ್ಮ ಮನೆಯನ್ನ ಕಳೆದುಕೊಳ್ಳುವ ಆತಂಕದಲ್ಲಿವೆ. ಇನ್ನು ಈ ಬಗ್ಗೆ ಸದನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ 300 ಎಕರೆ ಜಾಗವನ್ನ ಎಚ್ಎಎಲ್ಗೆ ನೀಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಗುಬ್ಬಿ ಶಾಸಕ ಎಸ್ ಶ್ರೀನಿವಾಸ್ ರೈತರ ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ, ಎಚ್ಎಎಲ್ಗೆ ಹೊಂದಿಕೊಂಡಂತೆ ಸುಮಾರು 3000 ಎಕರೆ ಅರಣ್ಯ ಪ್ರದೇಶವಿದೆ, ಅದನ್ನ ಬೇಕಾದ್ರೆ ತೆಗೆದುಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಹೊಸದಾಗಿ ಎಚ್ಎಎಲ್ ಬಂದಾಗ ಒಂದು 5-10 ವರ್ಷ ಆಚೆಲಿ 600 ಎಕರೆ ಗೋಮಳ ಇತ್ತು ಸರ್. ಇಲ್ಲಿ ಈ ಯಲ್ಲಾಪುರ, ಕುಂದೂರಿನಲ್ಲಿ, ಸೋಪ್ನಳ್ಳಿ, ತಿಂಬ್ಳಿಪಾಳ್ಯ ಇವರೆಲ್ಲವ ಇಲ್ಲಿ ಗೇಕನ್ ತಿನ್ಕೊಂಡಿದ್ರು, ರಾಗಿ ಪಾಗಿ ಹಾಕ್ಕೊಂಡು ದನಪನ ಮೇಯಿಸ್ಕೊಂಡಿದ್ರು. 600 ಎಕರೆ ನಮ್ಮ ಹೆಸರಿಗೆ ಏನು ಜಮೀನು ಇರಲಿಲ್ಲ. ಅದು ಆ್ಯಕ್ಚುಲಿ ನಮ್ಮ ಹೆಸರಿಗೆ ಖಾತೆ ಪಾಣಿ ಇರಲಿಲ್ಲ. ಅವಾಗ ಏನು ಮಾಡಿರು, ಎಚ್ಎಎಲ್ ಕಂಪ್ನಿಯಲ್ಲಿ ಅಂತೇಳಿ ಬಿಟ್ಟರು. ಕಂಪ್ನಿ 600 ಎಕರೆ ಸ್ಟಾರ್ಟ್ ಮಾಡ್ಕೊಂಡ್ರು. ಓಕೆ, ನಾವು ಸುಮ್ಮನಾದ್ವಿ. ಈಗ 3 ವರ್ಷದಲ್ಲಿ ಏನಾಯಿತು, ಇಲ್ಲಿ ಸಾಗರನಹಳ್ಳಿ ಗೇಟಲ್ಲಿ RIVA ಎಲ್ಲ ಬಂದು ಈ ತೆಂಗಿನ ಗಿಡಗಳು ಎಲ್ಲ ಲೆಕ್ಕ ಮಾಡ್ತಾಯಿದ್ರು. ಅವಾಗ ನಾವೇನು ಮಾಡಿದ್ವಿ, ಎಲ್ಲ ಒಂದು ಹೋರಾಟಗಾರ ಏನಿದ್ದೀವಿ, ಹೋಗಿ ಅಲ್ಲಿ ಅಳತೆ ಮಾಡೋಕ್ಕೆ ಬಿಡಲಿಲ್ಲ, ತೆಂಗಿನ ಮರ ಬರೆಯೋಕ್ಕೆ ಬಿಡಲಿಲ್ಲ. ನಾವು ಗಲಾಟೆ ಮಾಡಿ ಕಳಿಸ್ಬಿಟ್ವಿ. ಅವತ್ತಿಂದ ಸುಮ್ಮನಾಯ್ತು, ಏನಿರಲ್ಲ. ಈಗ 1 ತಿಂಗಳಿಂದ ಈಚೆಗೆ KDB ವಹಿಸವ್ರೆ, KDB ತಗೊಂಡು ಎಚ್ಎಎಲ್ಗೆ ಕೊಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ರೈತರು ನೊಕ್ಕಲೆ ಬಿಡಿಸ್ತಾವ್ರೆ ಇವರು. ಅದು ಯಾರಿಗೂ ಮಾಹಿತಿ ಇಲ್ಲ. ಒಂದು ವಾಟ್ಸಪ್ಪಲ್ಲಿ ಹರಿದಾಡ್ತಾ ಇದೆ. ಈ KDB ಇಷ್ಟಿಷ್ಟು ಅವರವರ ಹೆಸರು ಮೆನ್ಷನ್ ಮಾಡಿ, ಅವರು ಇಷ್ಟೇ ಕುಂಟೆ, ಇಷ್ಟೇ ಎಕರೆ ಅಂತೇಳಿ ಮೆನ್ಷನ್ ಮಾಡಿ ಅದು ಹರಿದಾಡ್ತಾ ಇದೆ. ನಮಗೆ ರೈತರಿಗೆ ಆತಂಕ ಹುಟ್ಟಿದೆ. ಈಗ ನಾವು ಈಗ ಇದನ್ನು ಬಿಟ್ಟರೆ ನಮಗೆ ಜಮೀನುಗಳಿಲ್ಲ, ಪರ್ಯಾಯ ವ್ಯವಸ್ಥೆ ಏನೂ ಇಲ್ಲ. ಅದಕ್ಕೋಸ್ಕರ ಒಕ್ಕಲೆ ಬಿಸಕ್ಕೆ ಕೆಲಸ ಇವ್ರು ಮಾಡಬಾರ್ದು. ಮೊದಲನೇದಾಗಿ ಏನು ಅಂತ ಗೊತ್ತಿಲ್ಲ. ಇಲ್ಲ ಯಾರೇ ಒಬ್ಬರು ತಹಶೀಲ್ದಾರಾಗಲಿ VA ಆಗಲಿ ಬಂದು ಅವ್ರಿಗೆ ಕೇಳಿರೆ, ಇಲ್ಲ ನಮಗೇನು ಗೊತ್ತಿಲ್ಲ ಅಂತಾರೆ. ತಾಲೂಕಾಡಳಿತ ಕೇಳಿರಿ, ತಹಶೀಲ್ದಾರನ್ನ ಕೇಳಿರೆ ನಮಗೇನು ಗೊತ್ತಿಲ್ಲ ಅಂತ. RI ಕೇಳಿರೆ, ಇಲ್ಲ ಇದೇನು ಇಲ್ಲವೇ ಇಲ್ಲ, ರೈತ ಜಮೀನು ನಾವು ಮಾತಾಡೇ ಇಲ್ಲ ಅಂತಾರೆ. ಅವ್ರು ಇನ್ನೂ ಎಕ್ಸ್ಟ್ರಾ ಏನೋ 350 ಎಕರೆ 400 ಎಕರೆ ಕೇಳ್ತಾ ಇದ್ದಾರಂತೆ KCLನವರು. ಏನೋ ಫಾರೆಸ್ಟ್ ಕೊಡ್ತೀವಿ ಅಂತ ಒಂದ್ಸರಿ ಹೇಳ್ತಾರೆ, ರೈತರ ಜಮೀನು ಅಂತ ಒಂದ್ಸರಿ ಹೇಳ್ತಾರೆ. ಇವ್ರು ಅಫಿಷಿಯಲ್ಗಳೇನೋ ಭಯಪಡ್ತಾ ಇಲ್ಲ. ಟೋಟಲಾಗಿ ಇವರೆಲ್ಲ ಪೂರ್ತಿ ಸಂಚು ಮಾಡ್ಕೊಂಡೆ ಮಾಡ್ತಾವ್ರೆ. ಇಷ್ಟೆಲ್ಲ ಬೆಳವಣಿಗೆ ಇದೀಗ ಸ್ಥಳೀಯ ಗ್ರಾಮಸ್ಥರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ಈ ಬಗ್ಗೆ ತಾಲೂಕು ಆಡಳಿತವಾಗಲಿ ಜಿಲ್ಲಾಡಳಿತವಾಗಲಿ ಯಾವುದೇ ಮಾಹಿತಿ ಬಂದಿಲ್ಲ ಎಂತ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರುವಂತಹ ಈ ಮಾಹಿತಿ ನಿಜವೇ ಆದ್ರೆ ನಮ್ಮ ಇಡೀ ಕುಟುಂಬ ವಿಷ ಕುಡಿಯುವ ಪರಿಸ್ಥಿತಿ ಬರುತ್ತೆ. ಒಂದು ವೇಳೆ ಭೂಸ್ವಾಧೀನ ಪಡಿಸಿಕೊಳ್ಳಲು ಆಲೋಚನೆ ಮಾಡಿದ್ರೆ ಕೂಡಲೇ ಕೈಬಿಟ್ಟು ಸ್ಥಳೀಯ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಸ್ಥಳೀಯ ಜನಸಮುದಾಯದವರು, ಗ್ರಾಮಸ್ಥರು, ರೈತರು ಒತ್ತಾಯ ಮಾಡಿದ್ದಾರೆ.